ಅಯ್ಯೋ ಇದು ಯಾಕೋ ನನ್ನ ಉರಿನ ಹತ್ವಾತಲ್ಲ. ಮೀನಾ ಕರಿತೀನಿ ತಡಿ ಸ್ವಲ್ಪ. ಮೀನಾ, ಯೋ ಮೀನಾ. ಹಾ ರೀತಿ ಬನ್ರಿ. ಯಾಕೆ ರೀತಿ ಏನಾಯ್ತ್ರಿ? ಯೋ ಆರಾಮಾಯ್ತು ಈಗ ನಿಂಗೆ ಸ್ವಲ್ಪ ಎಲ್ಲ ಕಡಿಮೆ ಆಯ್ತಲ್ಲ ಮತ್ತೆ? ಕಡಿಮೆ ಆಯ್ತು ರೀತಿ. ಯಾಕೆ ರೀತಿ ಕರೆದ್ರಲ್ರಿ? ಯವ್ವ ಎಷ್ಟು ಉಗಿರು ನನಗ ಉರಿನ ಹತ್ವಾತು. ಸ್ವಲ್ಪ ಉರಿ ಹಚ್ತೀಯವ್ವ. ನಾನು ಸ್ವಲ್ಪ ಈಕಿ ಬರ್ತಾನಂದ ಗಿರ್ಜಾಕ ಬಂದ್ಲೆಲ್ಲ ನೋಡಿ ಬರ್ತಾನ. ಸ್ವಲ್ಪ ಇದನ್ನ ಉರಿ ಹಚ್ಚಿಡಿವ. ಇವಾಗ ಯಾಕೆ ನೀರು ಕಸತಾರ ರೀತಿ? ಯಾರಿಗೆ ರೀತಿ ನೀರು? ಇವ ಮದುಗ ಸ್ವಲ್ಪ ಇವು ಇವತ್ತ ನೀರು ಹಾಕ್ಬೇಕ. ಆಕಿ ಬರೀ ಎಣ್ಣೆ ಹಚ್ಕೊಂಡ ಸ್ನಾನ ಮಾಡಾಗಿಲ್ಲಲ್ಲ, ಅದಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸಿರಾಯ್ತು ಅಂತೇಳಿ ನಾನು ಸ್ವಲ್ಪ ನೀರು ಕಾಯ ಕಟ್ಟಿದ್ನಿ. ಎಷ್ಟು ಬಾತನು ಒಂದು ಸ್ವಲ್ಪ ಹತ್ತಿದಂಗೆ ಆಯ್ತು. ಆಮೇಲೆ ಮತ್ತೆ ನಾನು ಒಳಗೆ ಹೋಗಿ ಬರೋ ಅಷ್ಟೊತ್ತಿಗೆ ಅಂದ್ರೆ ಉರಿನ ಹೋಗ್ಬಿಟ್ಟತಿ. ಸಾಕಾಯ್ತವ ನನಗೂ. ಅದಕ್ಕೆ ನಿನಗೆ ಚಲೋ ಹತ್ತತ್ ಉರಿ ಹಚ್ಕೊಡ್ದು ಹತ್ತಿತ್ತಲ್ಲ, ಅದಕ್ಕೆ ನಿನ್ನ ಕರೆದ್ನಿ ಮತ್ತೆ. ಅಯ್ಯ ಹೌದ್ರಿ ಐತಿ. ನನಗೇನು ಆರಾಮಾಗೈತೆ ಬಿಡ್ರಿ. ಈಗ ಅವಾಗ ಆರಾಮಾಗೈತ್ರಿ. ನಾನು ಅಲ್ಲಿ ಒಳಗೆ ಸ್ವಲ್ಪ ಕಸಾದು ಹೊಡೆಯತ್ತಿದ್ದೀನಿ ರೀ. ನೀವು ಕರೆದ್ರಲ್ರಿ ಹಂಗೆ ಬಂದ್ರೈತಿ. ಆಯ್ತು ಬರೈತಿ, ನಾನು ಹಚ್ತೇನೆ ರೀ, ನೀವು ಹೋಗ್ರೈತಿ. ಈಗ ಬಂದಾಳೆಲ್ಲ ನೋಡ್ತಾನೆ. ಈಗ ಬರೋದಿದ್ರೆ ನಾನು ಹೋಗಿ ಕರ್ಕೊಂಡು ಬರ್ತಾನೆ. ನೀವು ಸ್ವಲ್ಪ ಹಚ್ಚಿಬೇಡ. ಆಯ್ತು ರೀತಿ ಹಚ್ತೇನೆ ರೀ. ಅತ್ತಿ ಅಡುಗೆ ಏನು ಮಾಡಿದ್ರಿ ಸಾಯಂಕಾಲ? ಏನು ರೊಟ್ಟಿ ಮಾಡಿಲ್ರತಿ? ರೊಟ್ಟಿ ಮಾಡಿ ಭಾಳ ದಿನ ಆತ್ರಿ. ಅದಕ್ಕೆ ರೊಟ್ಟಿ ಮಾಡಿಬಿಡ್ತೇನೆ ಬಿಡ್ರತಿ. ರೊಟ್ಟಿ ಒಂದು ಸ್ವಲ್ಪ ಕ್ಯಾಬೇಜ್ ಪಲ್ಯ ಮಾಡಿಲ್ರತಿ? ನಿಂಗೆ ಏನು ತಿಳಿತೈತೆ ಅದನ್ನ ಮಾಡು. ಅದು ಮಾಡು ಇದು ಮಾಡು ಅಂತ ನಂಗೆ ಯಾವಾಗ ಹೇಳೇನು? ನಿನಗೇನು ತಿಳಿತೈತೆ ಅದನ್ನ ಮಾಡು. ನಿನಗೇನು ಮಾಡ್ಬೇಕು ಅನ್ಸುತ್ತೆ ಅದನ್ನ ಮಾಡು. ಏನಾರು ಹೆಲ್ಪ್ ಬೇಕಿದ್ರೆ ನನ್ನ ಕರಿ, ನಾನು ಬಂದು ನಿನಗೆ ಉಳ್ಳಾಗಡ್ಡಿ ಬೇಕಿದ್ರೆ ಹೆಂಚ್ಕೊಡ್ತೇನೆ. ಆಯ್ತು ರತಿ. ಅದೇನು ಮಾಡೋದು ಭಾಳ ತಾಗೋದಿಲ್ಲ ರತಿ. ನಾನು ಹೆಂಚ್ಕೊಂಡು ಮಾಡ್ತೇನೆ ರೀ. ಉರಿ ಹಚ್ಚಿ ಹೋಗಿ ಮಾಡ್ತೇನೆ ತೋರತಿ. ನೀವು ಹೋಗಿ ಗಿರ್ಜಕ್ಕ ಮನೆಗೆ ಹೋಗಿ ಆಕಿ ಬಂದಿದ್ರೆ ಹಂಗ್ರಿ, ಬಂದಿರಲಿಲ್ಲ ಅಂದ್ರೆ ಹೋಗಿ ಕರ್ಕೊಂಬರ್ರತಿ. ಸರಿ ಆಯ್ತು ಹಂಗಾರ ನೀನು ಹಚ್ಚು, ನಾನು ಹೋಗ್ತೀನಿ. ಬೆಂಕಿ ನೋಡಿದ್ರೆ ಐತಿ. ಸ್ವಲ್ಪ ಉದ್ಗೊಳ್ಗೆ ಎಲ್ಲಿಟ್ಟಾರೇನು ಹತ್ತಿರ ಕಾಣಿಸಲ್ದು. ಉಬಿರ ಹತ್ತತಿ. ಏನು ಪೇಪರ್ ಅದು ಇಡ್ಲೇನ ಸ್ವಲ್ಪ? ಬೇಡ, ಹತ್ತತಿ ಬೆಂಕಿ ಅಷ್ಟು ಕಾಣತೈತಿ. ಒಳಗೆ ಹೋಗಿ ಬರತ್ತಿ. ಇನ್ನೊಂದ್ಸರ ಹೋಗಿ ನೋಡ್ತಾನೆ ಹತ್ತಿರ ಚಲೋ ಆಯ್ತು. ಇಲ್ಲಾಂದ್ರೆ ಹೋಗಿ ಕಡ್ಡಿ ತೊಗೊಂಬಂದು ಹಚ್ಚಿಬಿಡ್ತಾನೆ. ಹತ್ತಿ ಬಿಡ್ತು ನೋಡು. ಬೆಂಕಿ ಒಳಗೈತಲ್ಲ ಕಿಚ್ಚ, ಅದು ಹೊಗಿ ಬರಾಯ್ತು. ಹಚ್ಚಿರ ಹತ್ತಿ ಬಿಡ್ತತ್ತು. ಹತ್ತಿರಿಗೆ ಜಲ್ದಿ ಹತ್ತೇ ಇಲ್ಲ. ಇರ್ಲಿ ಬಿಡು, ಚಲೋ ಆಯ್ತು ಜಲ್ದಿ ಹತ್ತಿದ್ದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಎಲ್ಲರೂ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಇದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಶನ್ ಬಸ್ ನಿಮಗೆ ಬರುತ್ತೆ. ಸೊ ನೀವು ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಕೇಳ್ಕೊತಾ ಇರೋದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನೋಡೋದಕ್ಕೆ ಹೋಗ್ಬಿಡಿ. ವ್ಯೂಸ್ ನೋಡಿದ್ರೆ 400 500 ಬರುತ್ತೆ. ಬಟ್ ಸಬ್ಸ್ಕ್ರೈಬರು ಅಷ್ಟೊಂದು ಜನ ಇಲ್ಲ, ಹಾಗಾಗಿ ಕೇಳ್ಕೊತಾ ಇರೋದು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಅತ್ತೆ ಸೊಸೆ ಜಂಜಾಟ ಕೂಡ ನೋಡಿ, ಸಪೋರ್ಟ್ ಮಾಡಿ. ಇನ್ನು ಅದು ತುಂಬಾ ಚೆನ್ನಾಗಿ ಬರುತ್ತೆ ಎಪಿಸೋಡು ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಂದೂ ತುಂಬ ಸ್ಟೋರಿ ನಿಮಗೆ ಇಷ್ಟ ಆಗೋ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ದಾರಿ ತಪ್ಪಿದ ಮಗ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯು ಕೂಡ ಶೇರ್ ಮಾಡಿ. ಎಲ್ಲರೂ ಕೂಡ ನಮಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇದ್ದರೆ ನಮಗೂ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ನೀರು ಕಾಯ್ತಾವು. ನಾನು ಹೋಗಿ ಜಲ್ದಿ ರೊಟ್ಟಿ ಮಾಡಿಬಿಡ್ತೇನೆ. ರೊಟ್ಟಿ ಒಂದು ಕ್ಯಾಬೇಜ್ ಪಲ್ಯರ, ಇಲ್ಲಾಂದ್ರೆ ಕಡ್ಲಿಕಾಳು ಉಸಿರು ಮಾಡಬೇಡಲೇನು? ಏನು ಮಾಡೋದು ನೋಡ್ತಾನೆ. ಅಲ್ಲಿ ಹೋಗಿ ಏನೇನೈತೆ ನೋಡಿ ಕೆಲಸ, ಆಮೇಲೆ ಏನು ಮಾಡ್ಬೇಕು ಪಲ್ಯ ಅಂತ ಯೋಚನೆ ಮಾಡ್ತಾನೆ. ನಡಿ ಹೋದ್ರ ಅಡುಗೆ ಮನೆಗೆ. ಅಯ್ಯೋ ಕಮಲಕ್ಕಪ್ಪ ಅಂದಿದ್ಲು ರೆಡಿ ಮಾಡಾಕ. ನಾನು ನೋಡಿದ್ರೆ ಇನ್ನೇ ಇಲ್ಲಿ ಅಡುಗೆ ಮನೆಯಾಗ ಇವನ್ನೆಲ್ಲ ತೆಗೆದುಕೊಂತ ಕುಂತಾನು. ಏನು ಅನ್ಕೋತಾಳೆ ಏನೋ, ಇನ್ನೂ ಬಂದಿಲ್ಲಲ್ಲ ಈಕೆ ಅಂತ ಅಂತಿರ್ಬೋದು. ಏನ ಗಿರ್ಜಕ್ಕ, ಏನ ಇವ ಎಷ್ಟು ಕರಿಬೇಕು ನಿನ್ನ ಹೊರಗಡೆಯಿಂದ ಕರೆದು ನನಗರ ಸಾಕಾಯ್ತು ನೋಡಿವ. ಅಯ್ಯೋ ನೀನ ಬಂದ್ಯಾಕ? ಬಾಯಕ ಇಲ್ಲಿ ಅಡುಗೆ ಮನೆಯಾಗ ಅದನ್ನ ಬಾ. ಇವನ ಎಲ್ಲ ತೆಗೆದುಕೊಂತ ಕುಂತಿದ್ನಿ, ಬಾಯಕಿಲ್ಲ, ನಂಗೆ ಕೇಳಿಸಲೇ ಇಲ್ಲ ನೋಡು. ಯವ್ವ ನನಗೆ ಅಲ್ಲಿಂದ ಕರೆದು ಸಾಕಾಯ್ತ. ಅದಕ್ಕೆ ನಾನು ಒಳಗೆ ಬನ್ನಿ. ಅತ್ತಿಕ್ಕೆ ಏನು ಬರವಾ ತಡಿ, ಏನು ಮಕ್ಕೊಂಡಾಳೇನೋ ಅಂತ ನೋಡ್ರ ಅಂತ ಬನ್ನಿ. ನೀ ನೋಡಿದ್ರೆ ಅಡುಗೆ ಮನೆಯಾಗ ಇವನ್ನೆಲ್ಲ ಹರಿಕೊಂಡು ಕುಂತ್ಬಿಟ್ಟೆಲೇವ. ಏನು ಮಾಡ್ಬೇಕು ಕಮಲಕ್ಕ? ಎಲ್ಲ ಊಟ ಮಾಡಿದ್ವು, ಎಲ್ಲ ತೆಗೆದಿಟ್ನಿ. ಇವೊಂದೆರಡು ಇಲ್ಲೇ ಎದ್ದು, ಅದಕ್ಕೆ ಇವನ್ನೆಲ್ಲ ತೆಗೆದ ತೊಳಿಬೇಕಂತ ಅನ್ಕೋನಿ. ಅಷ್ಟೊತ್ತಿಗೆ ಅಯ್ಯೋ ಕಮಲಕ್ಕ ಕರೆದಿದ್ಲು ನನ್ನ. ನೆನಪಾತಂತಿಗೆ ಹಿಂಗೆ ಯೋಚನೆ ಮಾಡ್ಕೊಂತ ಕುಂದ್ರು ಕೂಡ ಹೋಗ್ಬೇಕು ನೋಡಿ ಕಮಲಕ್ಕ ಮನೆಗೆ ಅಂತ ಅನ್ಕೋಬಿಡ್ದ. ಅಂದ್ರೆ ನೀನೇ ಬಂದು ನೋಡ್ಯಾಕ. ಸರಿ ಅನ್ಕೊಂಡ್ರ ಆತನ ಬರ್ಬೇಕು. ಮತ್ ನಾನ ಕರಿಯಾಗ ಬರೋದಾತ್ ನೋಡ್ ನೀನ್. ಅಲ್ಲ ನನಗೂ ಪಾಪ ಹುಡುಗಿನ ಕರ್ಕೊಂಡು ಹೆಂಗ್ ಮಾಡಾಕತಿ. ಆಕೆ ಮದು ನೋಡಿರ ಬರೀ ಅದು ಇದು ಅಂತಿದೆ ಮಾಡ್ತಾಳು. ಆಕೆಗೆ ಸ್ವಲ್ಪ ಕಾಯಾಕ ನೀರಿಟ್ರಿ. ನನಗ ಊರಿನ ಹತ್ಲೇವ ಸ್ವಲ್ಪ ಹತ್ತಿತ್ತು. ಮತ್ತ ನೋಡಿನಿ ಅದೇನ ಊರಿನ ಹತ್ಲಿಲ್ಲ. ಅದಕ್ಕಾಗಿ ಮತ್ತ ಹೋಗಿ ಎಲ್ಲ ನಾನು ವಾಪಸ್ ಒಳಗೆ ಬರ್ಬೋದ ಊರಿಗೆ ಹೋಗಿತ್ತು. ಮತ್ ಮೀನಾಗತ್ತ ಅಂತ ಹೇಳಿನಿ. ಅದಕ್ಕೆ ಆಕಿಗೆ ಸ್ವಲ್ಪ ನೀರು ಹಾಕಿರಾಯ್ತ ಅಂತ. ಯಾರಿಗೆ? ಮೀನಾಗ ಅಕ್ಕ?
ಏ ಮೀನಾಗಲ್ಲ ಮದುಗ ಮೀನಾ ಅಂದ್ರೆ ಇವತ್ತು ಯಾಕೆ ನಾಳೆಲ್ಲ ಅವ್ರಿಗೆ ನೀರು ಹಾಕೋದು. ಇವತ್ತು ಫಸ್ಟ್ ಐತಿ, ನಾಳೆ ಹಾಕ್ತಾರ. ಇವತ್ತು ಯಾಕೆ? ಇಲ್ಲಕ್ಕ, ನಾನು ನೀರು ಹಾಕೋದಂತೆಲ್ಲ ಅದಕ್ಕೆ ಕೇಳಿನ್ ಬಿಡು. ಇಲ್ಲ ಅದು ಅಕ್ಕಿ ತಲಿ ಮ್ಯಾಲ ಒಟ್ಟ ನೀರ ಹಾಕೋದಿಲ್ವಾ, ಬರೇ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಂದ್ರೆ ಆಗುದಿಲ್ಲ ಆಕಿಗೆ. ಅದಕ್ಕಾಗಿ ಜಲ್ದಿ ಜಲ್ದಿ ಸ್ವಲ್ಪ ಒಲಿ ಮೇಲೆ ಕಾಸಿರಾಯ್ತಂತೆ ಕಾಯಕ್ಕಿಟ್ಟ ಒಂದು ಅಂಡಾಲಿ ಇಟ್ಟು ಬನ್ನಿ. ಅದಕ್ಕೆ ನೀನು ಕರೆದ್ರೆ ಆಯ್ತಂತ ಬನ್ನಿ ರೆಡಿ ಮಾಡೋಣ ಬಾ ಅಂತ ಹೇಳಿ ತರೋನು ಸ್ವಲ್ಪ ಹೊರಗೆ ಹೋಗಿದ್ದ. ಹಂಗಾಗಿ ಈಗ ರೂಮ್ ರೆಡಿ ಮಾಡ್ಬಿಡೋಣ ಬಾ ಅಂತ ಕರಿಯಾಕ ನೀವ ನಿನ್ನ ನಡಿಯಕ ಬರ್ತಾನೆ. ನೀವು ಆಮೇಲೆಲ್ಲ ತೆಗೆದ ತೊಳಿತನು, ನಡಿ ಹೋಗಿ ಬರ್ತಾನೆ ಬಾ. ಮತ್ತು ನಾನು ಇಲ್ಲಿ ಎಲ್ಲ ತೆಗೆದು ತೊಳ್ಕೊಂತ ಕುಂತ್ನಿ ಅಂದ್ರೆ ಇಲ್ಲೇ ಟೈಮ್ ಆಗಿಬಿಡ್ತತಿ. ಮತ್ತು ಅವ್ರಿಗೂ ಪಾಪ ಟೈಮ್ ಆಗ್ತತಿ. ನಡಿಯಕ್ಕೆ ಬರ್ತಾನೆ ನಡಿ ಬಾ ಹಂಗಾರ ಹೋಗುನು. ಇಲ್ಲಿ ಮಠ ಬಂದು ಹಂಗೆ ಹೋಗ್ತೇನ ಕುಂದ್ರಿ ಚಾ ಕುಡಿ ಅಂತ ಚಾ ಮಾಡ್ತಾನು. 2 ನಿಮಿಷನಾಗ ಚಾ ಹಾಕತಿ. ಚಾ ಕುಡ್ದಾಕಿನ ಅಂದ್ರೆ ಹೋಗುಂತೆ. ಇವ ಬೇಡ ಇವ ಚಾ ಕುಡ್ದನು ಎಲ್ಲ ಆಗೈತಿ, ಊಟ ಆಗೈತಿ, ಎಲ್ಲ ಆಗೈತಿ. ಇನ್ನೇನು ಚಾ ಮತ್ತೆ ಬೇಡ ಬಾ. ಮತ್ತು ನೀ ಒಲಿ ಹಚ್ಚಿ ಚಾ ಮಾಡ್ಬಿಡ್ದ ಅಂದ್ರೆ ಬೆಳಕಾಗ್ತತಿ ಬಾ. ಅಯ್ಯಕ್ಕ ಹಂಗೇನಿಲ್ಲ ತಗೋ ಕುಂದ್ರು. 2 ನಿಮಿಷ ಹಾಕತ್ ಚಾ, ಏನದೇನೊಂದು ತಾಸು ಹಾಕತ್ತೇನ. ಬಡ ಬಡ ಹಾಲೆಲ್ಲ ಕಾಸಿ ಐಟನು, ಬಡ ಬಡ ಉರಿ ಹಚ್ಚಿ ಚಾ ಮಾಡ್ತಾನು. ಕುಂದ್ರು ಸ್ವಲ್ಪ ಇಲ್ಲೇ ಮಾತಾಡ್ಕೊಂತ. ಏನು ಮಾಡೋಂತ ಈಗ 7 ಗಂಟೆ ಆಗೈತಿ. ಇಷ್ಟು ಜಲ್ದಿ ರೆಡಿ ಮಾಡಿ ಏನು ಮಾಡ್ತಿದ್ದಿ? ಇನ್ನ ಮಕ್ಕೋಬೇಕಾರ 9 ಆಕತಿ. ಮಾಡೋಂತ ಆರಾಮ್ ಕುಂದ್ರು ಸ್ವಲ್ಪ. ಚಾ ಮಾಡುತ್ತಾನು ಕುಡಿಯಂತೆ. ಮನೆ ಮೀನಾ ಬಂದ್ರು ಆಕಿ ಚಾ ಕುಡ್ಲಿಲ್ಲ. ಏನು ನಮ್ಮ ಮನ್ಯಾಗ ಏನು ಚಾದು ಕುಡಿಬಾರ್ದಂತ ಅನ್ಕೊಂಡ್ಬಿಟ್ರ ನೀವು? ಅಯ್ಯ ಹಂಗೇನಿಲ್ಲ ಇವ. ಆಯ್ತು ತಗೋ ಮಾಡಂಗಾರ, ಜಲ್ದಿ ಮಾಡಿ ನೋಡಂಗಾರ. ಮತ್ತೆ ಜಲ್ದಿ ಹೋಗುನು. ಏನಿಲ್ವ 9 ಗಂಟೆಗೆ ಮಕ್ಕೋತಾವ ಅವರು ಬರ್ಬಿಡ್ದು ಅಂದ್ರೆ ನನಗೆ ರೂಮ್ ರೆಡಿ ಮಾಡಿಬಿಡ್ಬೇಕು ಅಂತ ಅನ್ನೋದಷ್ಟೇ. ಮಾಡಿ ಚಾ ಮಾಡು ಕುಡ್ದು ಹೋದ್ರಾತಂಗಾರ. ಸರಿ ಆಯ್ತಕ್ಕ ಕುಂದ್ರು. ಮನೆ ಕೊಡ್ಲಿ ಏನಲ್ಲಿ ಕುಂದ್ರಾಕ? ವಾ ಎಲ್ಲಿ ಮನೆ ಬಿಡು. ಏನು ರೇಷ್ಮೆ ಸಾಡಿ ಏನು ಒಂದಿಟ್ಟು ಹಂಗ ಕುಂದ್ರಿ ಏನಾಕತ್ತೀವಿ ಸಾಯಿ ಏನು ಸೌದಕ್ಕಾವ. ನಮ್ಮ ಮನ್ಯಾಗ ಹಂಗ ಕುಂದಿರ್ತಾವಂತ. ನಿಮ್ಮ ಮನ್ಯಾಗ ಬಂದಾಗ ಏನು ಮನೆ ಈಗಿನಿ ಹೇಳ್ತಾವ. ಚಾ ಇಡ್ ಪಟ್ಟ ಅಂತ ಕುಡ್ದಾರ ಹೋಗ್ಬಿಡನು. ನೀ ಇನ್ನ ನಮ್ಮ ಭಾಷೆ ಮರ್ತೇ ಇಲ್ಲ ನೋಡಕ್ಕ. ಒಂದು 10 ವರ್ಷ ಆಯ್ತಾನಲ್ಲ ನೀನು ಬೆಂಗ್ಳೂರ್ಗೆ ಹೋಗಿ. ಅಲ್ಲಿ ಭಾಷೆ ಬಿಟ್ಟು ನಮ್ಮ ಹಳ್ಳಿ ಭಾಷೆನ ಮಾತಾಡ್ತೀಯ ಅಂದ್ರೆ ನೀನೇ ಗ್ರೇಟ್ ಬಿಡು. ಒಬ್ಬೊಬ್ರು ಹಳ್ಳಿ ಭಾಷೆ ಬಿಟ್ಟು ಅಲ್ಲಿ ಹೋಗಿ ಬಂದವು ಅಂತೇಳಿ ಅಲ್ಲಿ ಹಂಗೆ ಮಾತಾಡ್ತಾರೋ. ಆದರೂ ನೀನು 10 ವರ್ಷ ಆದ್ರೂ ಆತು, 20 ವರ್ಷ ಆದ್ರೂ ಆತು, ನಮ್ಮ ಭಾಷೆ ಬಿಟ್ಟು ನೀನು ಬೇರೆ ಭಾಷೆ ಇದ್ದಂಗೆ ಮಾತಾಡಂಗೇ ಇಲ್ಲ ನೋಡು. ಅಲ್ಲ ಗಿರ್ಜಾಗ ಎಲ್ಲ ಮಾತಾಡೋದು ಕನ್ನಡನ, ಆದ್ರೆ ಮಾತಾಡೋದು ಒಂದೊಂದು ಸ್ಟೈಲ್ಗಳು ಬೇರೆ ಇರ್ತಾವ ಅಷ್ಟೇ. ಒಂದೊಂದು ರೀತಿ ಇರ್ತಾವ. ಬೆಂಗಳೂರದಾಗ ಹೇಳೋದು ಮಾತಾಡ್ತಾರೋ, ಎಲ್ಲ ಕಡೆ ಒಂದೊಂದು ಥರ ಮಾತಾಡ್ತಾರೋ. ಹಂಗೆ ನಮಗೆ ಅಲ್ಲಿ ಯಾರ ಜೊತೆ ಹಂಗೆ ಮಾತಾಡ್ದು, ಇಲ್ಲಿ ಯಾರ ಜೊತೆ ಹಿಂಗೆ ಮಾತಾಡ್ದು, ಎಲ್ಲಿ ಹೆಂಗಿರ್ತಾವಲ್ಲ ಅಲ್ಲಿ ಹಂಗೆ ನಾವು ಹೊಂದ್ಕೊಂಡಿರ್ಬೇಕು. ಅದಲ್ಲ ಮತ್ತೆ ಜೀವನ ಅಂದ್ರೆ. ನೀರು ಕುಡಿತಾನೆ ಸ್ವಲ್ಪ? ಬೇಡ ಬೇಡ, ನೀರದು ಏನು ಬೇಡ. ನೀರು ಕುಡ್ದ ಬಂದನು. ಜಲ್ದಿ ಜಲ್ದಿ ಚಾ ಮಾಡಂಗಾರ ಹೋಗುನು. ಕುದಿಯತ್ತ ನೋಡಲ್ಲಿ. ಕುದಿ ಮಟಾರ ಕುಂದ್ರಲ್ಲ ಯಾಕ ಹಂಗ್ಯಾಕೆ ಅಷ್ಟು ಅರ್ಜೆಂಟ್ ಮಾಡತ್ತಿದಿ? ನೋಡಿ ನೀರು ಹಾಕಿ ಚಾ ಪುಡಿ ಹಾಕುಡ್ದಂದ್ರೆ ಜೋರು ಉರಿ ಐತ್ಲಾ, ಜಲ್ದಿ ಜಲ್ದಿ ಕುದಿಯಾಕೈತೆ ಅದು. ಏನಾದ್ರು ತಿನ್ಬೇಕಲ್ಲ ಸ್ವಲ್ಪ. ಬೇಡವ ಊಟ ಮಾಡ್ಕೊಂಡ ಬಂದನು. ಏನು ಬೇಡ, ಚಾ ಕೊಡು. ಚಾ ಕುಡ್ದ ಹೋಗಿ ಸ್ವಲ್ಪ ರೆಡಿ ಮಾಡೋಣ. ನನಗೆ ಅದ ತಿಳಿಯಾಗೈತಿ. ಅದನ್ನ ರೆಡಿ ಮಾಡ್ಬೇಕು. ಮತ್ತೆ ಈಗ ನೀರು ಬೇರೆ ಎನಸ್ಬೇಕಲ್ಲ, ಅದಕ್ಕೆ ಅಕ್ದಿ ಇನ್ನೊಂದು 6 ಉಳಿತೇವ. ಮದ್ವಿ ಎಲ್ಲ ಮಾಡ್ಕೋಬೇಕು ಮನ್ಯಾಗ ಒಬ್ಬಾಕೆನ. ಅಯ್ಯೋ ಮದ್ವಿ ಅಂತ ನೋಡ್ದೆ ಶಾವಿಗೆ ಊಟ ಮಾಡಿ ಆಮೇಲೆ ಬಡ 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 ಎಲ್ಲ ಮದ್ವಿದೆಲ್ಲ ತಯಾರಿ ಮಾಡ್ಕೋಬೇಕು. ಬಂಗಾರ ತೆಗಿಸ್ಬೇಕು. ಏನು ಬಂಗಾರ ನೋಡ್ರೆ ಮುಗ್ಲಿಕ್ಕೆ ಏರೈತಿ. 82,000 ಆಗೈತಿ. ಹೆಂಗೆ ತಗೋಬೇಕವ ಈಗ ಬಂಗಾರ? ಅದೊಂದು ಚಿಂತೆ ಆಗೈತಿ. ನೋಡು ಮತ್ತೆ ಎಷ್ಟು ಆದಷ್ಟು ತಗೋತು. ಏನು ಮಾಡ್ಬೇಕು? ಹೌದಕ್ಕ ಭಾಳ ತುಟ್ಟಿ ಆಗಿಬಿಟ್ಟೈತಿ ಬಂಗಾರ. ಏನು ಮಾಡೋದು? ನೋಡೋಣ ತಗೋಯಕ್ಕ. ಬಂಗಾರ ತೆಗಿಸುವಾಗ ನಾನು ಬರ್ತಾನು. ನಾನು ಒಂದು ಇದನ್ನು ತಗೋಬೇಕನ್ನತನು. ಈಗಿಗೆ ಸಂಗೀತಾಗ ಈಗ ಮಾಡಿಸಿಟ್ಟು ಬರ್ತಾನೆ. ಮತ್ತೆ ಹಿಂದಾಗಡೆ 1 ಲಕ್ಷ ಆತಂದ್ರೆ ಎಲ್ಲಿಂದ ಮಾಡ್ಸೋನೇ ಅವ ರೊಕ್ಕ ಬೇರೆ ಇಲ್ಲ. ಒಬ್ಬ ನೋಡ್ರಿ ಹಂಗೆ ಗಂಡ. ಅದಕ್ಕಾಗಿ ಸರಿ ಸರಿ ಆಯ್ತು ಅಷ್ಟ ಮಾಡೋಣ. ಹೋಗ್ಬೇಕಾರೆ ಕರಿತನು, ನೀನು ಬರೋಂತೆ. ಮತ್ತು ಸಾರಿ ಅದು ಯಾವಾಗ ತೆಗಿಸ್ತಾರಂತ? ಹುಡುಗನ ಕಡೆಯವ್ರ ತೆಗಿಸ್ಬೇಕನಲ್ಲ? ಅವ್ರು ಹೇಳ್ಬೇಕಲ್ಲ. ಅವ್ರು ಹೇಳಿದಾಗ ಹೋಗೋದು. ಅವ್ರು ಹೇಳಿದ್ಮೇಲೆ ಹೋದ್ರಾತ. ನೀನು ಬರ್ತೀಯಲ್ಲ ಮತ್ತೆ. ಎಲ್ಲ ನಿಮ್ಮ ವೀರವ, ನಿಮ್ಮ ರಿಲೇಟಿವ ಎಲ್ಲ ನೀವು ಮಾತಾಡಬೇಕು. ನಿಮಗೆ ಗೊತ್ತಾಯ್ತೈತೆ ಎಲ್ಲ ನೀವು ಹೇಳ್ಬೇಕು ನಮಗೆ. ಹೌದು ಬಿಡಿಯಕ್ಕ. ತೋಯ ಚಾ ಕುಡಿ. ತಾಯವ್ವ ಬ್ಯಾಡ ಅಂದ್ರೆ ಕೇಳಲ್ಲ. ಚಾ ಮಾಡಿದಿ ತಾ. ನೀನು ಚಾ ಮಸ್ತ್ ಮಾಡ್ತಿ ಬಿಡುವ. ಮೀನನ್ ಭಾಳ ಚಾ ಇಷ್ಟ ನೋಡು. ಮಸ್ತ್ ಮಾಡ್ದ ಚಾ ಮೀನಾ. ಕುಡಿಯಾಕತ್ರ ಹಂಗೆ ಕುಡಿನ ಬೇಕನ್ನಿಸ್ತತ್ ನೋಡುವ. ಹೌದಾಗ ಮನೆ ಮಾಡಿದ್ಲಲ್ಲ, ನಾನು ಕುಡಿದ್ನಿಲ್ಲ. ಭಾರಿ ಟೇಸ್ಟ್ ಆಗಿದ್ದು ಬಿಡು. ನಮಗೆ ಹಂಗೆ ಮಾಡಾಕ ಬರಂಗಿಲ್ಲ ನೋಡು. ನೀರಿಲ್ಲಿದೆ ಇವ? ನೀರು ಎದಕ್ಕೆ ಬೇಕೇನು ಕುಡಿಯಾಕನ? ಯಾಕ ಸ್ವಲ್ಪ ಇದನ್ನ ಗ್ಲಾಸಿಗೆ ನೀರು ಹಾಕಿಡ್ತಾನೆ. ತೊಳೆದಿಡ್ತಾನೆ. ಹಂಗೆ ಇಡೋದು ಬಾರ್ದು. ಸ್ವಲ್ಪ ನೀರು ಹಾಕಿಡ್ತಾನೆ. ಅಯ್ಯ ತಾರೆ ಕೈಲಿ ತಾಕಂಬ್ಲಕ್ಕ ತೊಳಿತಾಳಂತ ತಾ.
ಅಲ್ಲ ಇದೇನು ಮಂದಿ ಮನೆ ಮಾಡಿ ನೀನು ತೊಳ್ಯಾಕ ಕೊಡಿಲಿ. ಏ ಇವ ಬೇಡ ಬೇಡ ಬೇಡ, ನಾನು ತೊಳೆದು ಕೊಡ್ತೇನೋ. ನನಗೆ ಹಂಗೆ ಇಟ್ಟು ರೂಢಾನೇ ಇಲ್ಲ, ತೊಳೆದು ಕೊಡ್ತೇನೆ ತಗೋ ನಾನು. ಯವ್ವ ಮುಸ್ರಿ ಜಗ್ಗಿದಾವು, ಅವ್ನು ತೊಳಿವಾಗ ನಾನು ತೊಳಿತೇನೋ ಇಡಿಲಿ. ತೊಳಿತಾಳಂತ ಇನ್ನೊಂದ್ಸರಿ ನೀವು ಮಾಡ್ರೆ ನಾನು ಮನ್ಯಾಗ ಚಾನು ಕುಡ್ಲ ನೀರು ಕುಡಿಲ್ಲ ನೋಡು. ಅಲ್ಲ ತೊಳೆದ್ಮೇಲೆ ತೊಳಿದೇ ಇರ್ತದ, ಕುಡಿದ್ಮೇಲೆ ಏನು ತೊಳಿಬೇಕಂತೇನೆ ಇದ್ರೆ ಐತೇನ? ಇನ್ನ ಮಂದಿ ಮನ್ಯಾಗಾರ ಅದಾರ ಒಂದ್ವಾ. ಅಲ್ಲ ಮನ್ಯಾಗನ ಹಿಂಗೆ ಮಾಡ್ರಿ ಹೆಂಗ ನೀನು ಈ ಕಮ್ಲಕ್ಕ? ಆಯ್ತು ಬಿಡವ, ಇಲ್ಲೇ ಇಡ್ತಾನ. ಯಾಕೆ ಇಷ್ಟೆಲ್ಲ ಮಾತಾಡ್ತಿದ್ದಿ? ಇಲ್ಲೇ ಇಡ್ತಾನೆ ತಗೋ. ತಾಯಿಲಿ ನೀನು ನಡಿ, ಹೋಗು ನಡಿ. ನೀನ್ ಬಿಟ್ರ ಅವ್ನ್ ತೊಳದ್ನಿ ಇವ್ನ್ ತೊಳದ್ನಿ, ಅದನ್ನ ಮಾಡಿನಿ ಇದನ್ನ ಮಾಡಿನಿ ಇದನ್ನ ಮಾಡ್ತಿ. ನಡಿ, ಅಲ್ಲಿ ಮನ್ಯಾಗ ರಗಡ್ ಕೆಲಸ ಐತಿ, ಅದೆಲ್ಲ ಡೆಕೋರೇಷನ್ ಮಾಡ್ಬೇಕಾರ. ಏನಿಲ್ಲದ್ರು ಒಂದ್ ತಾಸು ಬೇಕಾಕತ್ತೇನು. ನಡಿ ಜಲ್ದಿ ಜಲ್ದಿ ಮಾಡಿರಾತು. ಮತ್ತೆ ಎಲ್ಲ ಹಂಗೆ ಇರ್ಲಿ, ಬಂದ್ ತೆಗಿತೀವನ್ನೆಲ್ಲ. ಸಂಗೀತ ಹೇಳ್ತಾನ ತಗೋಕ, ನೀನ್ ನಡಿ. ಸಂಗೀತ ಹೇಳ್ತಾನೋ ಕೆಲಸ ಸ್ವಲ್ಪ ಒಂದೊಂದ್ ಎರಡು ತಗದ ತೊಳಿತಾ. ಏನ್ ಬಾಳ್ದಾವ ಎಲ್ಲ ಮುಸ್ರಿ, ಒಂದ್ ಎರಡು ದಾವು. ಊಟ ಮಾಡಿದ್ ಒಂದ್ ಎರಡು ಬಾಟ್ಲ, ಒಂದ್ ಎರಡು ಗ್ಲಾಸ್ ಚಾ ಮಾಡಿದ್ ಒಂದ್ ಐತಿ. ತೊಳಿ ಅಂತ ಹೇಳ್ತಾನ ಅಕ್ಕಿಗೆ. ಸರಿ ಆಯ್ತು ಗಂಗಾರ. ಸಂಗೀತ, ಯವ್ವ ಸಂಗೀತ ಬಾಯ್ಲ ಸ್ವಲ್ಪ. ಹಾಗೆ ಯವ್ವ ಬಂದ್ ತಡಿ ಒಂದೀಟ. ನೀಯಾರ ಬರೀ ಕರ್ದೆ 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 ಬರೀ ಕರ್ಕೊಂತಾನೆ ಇರ್ತಿದಿ ನೋಡು. ನೋಡಿವ ಯಾಕ ಹಿಂಗ ಮಾಡ್ತಾ, ಒಂದ್ ಕೆಲಸ ಏನಾರ ಕೆಲಸ ಹಚ್ತಾನಂತೆ ಯಾಕೆ ಕರಿತಾಳು ಅಂತ ನೋಡು. ಒಟ್ಟ ಹಿರಿಯದ್ ಮಾತಾ ಕೇಳಂಗಿಲ್ಲ ಅಂತಾಳು. ಸಾಕಾಗಿ ತನಗರ ಆಕಿ ಕಾಲಾಗ. ಈಗಿನ ಕಾಲ ಹುಡುಗರು ಹಂಗ ಬಿಡಿವ. ನಮ್ಮ ಮಧ್ಯರ ಏನು ಆಕ್ಯಾರ ಏನ್ ಮಾಡ್ತಾಳ ಅನ್ಕೊಳಿ ನೀನು? ಏನು ಮಾಡಂಗಿಲ್ಲ. ನಾಳೆ ಗಂಡ ಮನೆಯಾಗ ಗೊತ್ತಾಗ್ತತೆ, ಹಿಡ್ಕೊಂಡು ಓದ್ತಾರಲ್ಲ, ಒತ್ತಲಿ ಅವ್ರನ್ನ. ನಾನು ಅದಕ್ಕೆ ಏನಾರ ಮಾಡ್ಕೊಂತ ಹಾಳಾಗ ಹೋಗೋಣ ಸುಮ್ಮನೆ ಆಗ್ಬಿಟ್ಟನ ನೋಡ. ಈಗ ಲವ್ ಮಾಡಿ ಮದುವೆ ಆಗತ್ತಾಳ. ನಾ ಬ್ಯಾಡ ಅಂದ್ರೂ ಚಲೋ ಹುಡುಗನ್ ನೋಡಿ ಮಾಡ್ಕೊಡ್ತಾನೆ ಬಿಡುವ ಅಂತಂದ್ರೆ, ಇಲ್ಲ ನಾನು ಅವನ ಅಕ್ಕನಂತೂ ಮನ್ಯಾಗ ಹೆಂಗಾರ ಒಪ್ಪಿಸಿ ಅವಂಗ ಮಾಡಾಕತ್ತಾನು. ಏನಾರ ಮಾಡ್ಕೊಂತ ಹೋಗ್ಲಿ, ನಾಳೆ ನಿನ್ನ ನೋಡಾಕ ಬರ್ಲು ಅಂತ ಹೇಳಿದಾನ ಆಕಿಗೆ. ಮದ್ವೆ ಮಾಡಿ ಕಳಿಸಿ ಬಿಟ್ರೆ ಮುಗಿದ್ ಹೋತ್ ನಮ್ದು ಅಂತ ಹೇಳಿದ ಅನ್ಕಿ. ಅಲ್ಲ ಏನ ಒಂದೆರಡು ಏನಿರ್ತಾವ ಮನ್ಯಾಗ ಕೆಲಸ ಕಲ್ಕೊಂಡ್ರಿ ಏನಾಕತಿ? ನಾಳೆ ಮದ್ವೆ ಆದ್ಮೇಲೆ ತಮ್ಗ ಎಲ್ಲ ಬರಲ್ಲ. ಈಗಿನ ಕಾಲದ ಮಕ್ಕಳನ್ನ ತಲೆ ಮೇಲೆ ಕುಂದಿಸ್ಕೊಂಡ್ಬಿಡ್ತಲ್ಲ, ಅದಕ್ಕೆ ಹಂಗೆ ಮಾಡ್ತಾರ ನೋಡೋರು. ಹೌದ್ ನೋಡಕ್ಕ, ನಾವು ಅವ್ರಿಗೆ ಭಾಳ ಸರಿಗೆ ಕೊಡ್ತಾವಲ್ಲ, ಅದಕ್ಕೆ ಹಂಗೆ ಮಾಡ್ತಾರ ಅವ್ರು. ಇಲ್ಲ ಅಂದ್ರ ಇವು ಹಿಂಗೆ ಮಾಡ್ತಾವ. ಇವು ಸಣ್ಣವಿದ್ದಾಗ ಎಲ್ಲ ನಾ ಮಾಡ್ತೇನೆ ಇವು ಸರಿಬಿ ಅಂತ ಹೋಗಿ ಬರ್ತಾವ. ನಾವು ಮಾಡ್ಬೇಡವಾ ಅಂದ್ರೆ ನೀರಾಟ ಆಡಿನಿ, ಮುಸುರಿ ತಿಕ್ಕಾಕ್ ಬನ್ನಿ, ಬಟ್ಟಿ ಒಗದ್ನಿ ಮಾಡ್ತಾವ. ಈಗ ಅಂದ್ರ ಮಾಡ್ದ ಗೊತ್ತಿಲ್ಲ ಅವಕ್ಕೆ, ಬರೀ ಕರಿತಾಳ ನೋಡ ಅಂತ ಕೆಲಸ ಅಂತಾವ. ಒಂದಿಟ್ಟು ಬರು ತಡ ಆತಂತ ಹೇಳಿ ಅಂಟಿ ಮುಂಚೆ ತಡ ಸ್ಟಾರ್ಟ್ ಮಾಡ್ಬಿಟ್ಟೆ ನೀ. ಅಯ್ಯ ನಿಮ್ಮ ವಾಯನ್ ಚಡ ಹೇಳ್ತಿಲ್ಲವಾ? ನಾ ಹೇಳತ್ತನ ಮೊದಲಿಂದ. ಇಲ್ಲ ಆಂಟಿ, ಯಾವಾಗಲೂ ನಾವು ಅವ್ವ ಹಂಗ ಮಾಡ್ತಾಳು, ಬರೀ ಅದು ಇದು ಅಂತ ಬರೀ ತಲೆ ತಿಂತಿರ್ತಾಳು. ಈಗ ನೋಡು, ಈಗ ನಿಮ್ಮ ಮುಂದೆ ಹೇಳಾಕತ್ತಾಳು, ಬರೀ ಎಲ್ಲಾರ ಮುಂದೆ ಹೇಳ್ಕೊಂತ ಅಡ್ಯಾಡ್ತಾ ನಮ್ಮ ಸಂಗೀತ ಏನ್ ಮಾಡ್ಲಾ ಅಂತೇಳಿ. ಮಾಡಿರಂತ ಈಗ ಅನ್ನಂಗಿಲ್ಲ ನೋಡೇ ಆಂಟಿ. ಅದಕ್ಕೆ ನನಗೆ ಸಿಟ್ಟು ಬರ್ತೈತಿ ನಮ್ಮ ಅವನ ಮೇಲೆ. ಮಾಡಿದ ಬಿಡು ಅಂತಿಗೆ ಸೊಟ್ಟ ಅನ್ನಂಗೇ ಇಲ್ಲ. ಬರೀ ಮಾಡೇ ಇಲ್ಲ ಅಂತ ನನಗೆ ಅದಕ್ಕೆ ಸಿಟ್ಟು ಬರ್ತೈತೆ ಆಂಟಿ. ಹೌದಾ, ನೀನೇ ಎಲ್ಲ ಅಡಿಗೆ ಮಾಡಿ, ನೀನೇ ಎಲ್ಲ ರೊಟ್ಟಿ ಮಾಡಿ, ನೀನೇ ಪಲ್ಯ ಮಾಡಿ, ನೀನೇ ಎಲ್ಲ ಮುಸ್ರಿ ತಿಕ್ಕಿ ಎಲ್ಲಾರ್ಗಿ ಊಟ ಹಚ್ಕೊಟ್ಟು, ನಿಮ್ಮ ಅಪ್ಪ ಬಂದ ಮೇಲೆ ಅವ್ನಿಗೆ ಹಾಸಿಗೆ ಮಾಡಿಕೊಟ್ಟು, ಅವ್ನ ಕಾಲು ಹಿಚಿಕಿ ಎಲ್ಲ ನೀನೇ ಮಾಡ್ತೀಯವ್ವ. ನಾ ಏನು ಮಾಡಂಗಿಲ್ಲ ಅಲ್ಲ. ಏನೇ ಯವ್ವ ನೀನು ಬಾರಾಗಿರ್ತಕ್ಕ ಅವನ್ ಬಾ ಹುಡುಗಿ ಜೊತೆ ಏನ್ ಹಚ್ಚಿದಿ? ಹೌದಮ್ಮ, ಎಲ್ಲ ನೀ ಮಾಡಿದ್ದೆ, ನನಗೆ ಹೇಳಕ್ ಬರಬೇಡವ ನೀನು. ಸುಮ್ಮನೆ ಹೋಗು. ಆಂಟಿ ಕರೆಯಕ್ ಬಂದ್ರಲ್ಲ, ಹೋಗು. ನನಗೆ ಗೊತ್ತೈತಿ ಎಲ್ಲ ತೊಳೆದಿಡಂತ ಹೇಳಕ್ ಕರ್ದಿಲ್ಲ ನನ್ನ. ಆಯ್ತು, ನಾ ತೊಳೆದಿಡ್ತಾನೆ ಹೋಗು. ಹಿಂಗೆ ಬಾ ಮಗಳ ದಾರಿಗೆ. ಹಿಂಗೆ ನೀ ಎಲ್ಲ ಮಾಡಿರ ನಾನು ಯಾಕೆ ಮಾಡಿಲ್ಲ ಅಂತೇಳಿ ಎಲ್ಲ ನನ್ನ ಮಗಳ ಮಾಡ್ತಾಳು. ನನ್ನ ಮಗಳ ಸಂಗೀತನ ಮಾಡ್ತಾಳೆ. ನಾನು ಇವತ್ತನು ಆಯಿತು ಎಲ್ಲ ತೊಳೆದಿಟ್ಟ ಎಲ್ಲ ಅಡಿಗೆ ಮನೆ ಹೆಸರು ಮಾಡು. ನಾ ಅಲ್ಲಿ ಆಂಟಿ ಮನೆಗೆ ಹೋಗಿ ಬರ್ತಾನು. ಒಂದು ಸ್ವಲ್ಪ ಕೆಲಸ ಐತಿ, ನಾ ಹೋಗಿ ಬರ್ತಾನು. ಬೇಕಿದ್ರೆ ನೀನು ಆಮೇಲೆ ಬಾ, ಇಲ್ಲ ಅಂದ್ರೆ ಹೋಗಿ ಮಲ್ಕೋ. ಅಂತ ಓದ್ಕೋದೈತಿ. ನಾಳೆ ನನ್ನ ಎಕ್ಸಾಮ್ ಅದಾವು, ನಾ ಎಲ್ಲಿ ಬರಂಗಿಲ್ಲ, ನೀನು ಹೋಗು. ಹೋಗಿ ಏನೈತಿ ಮಾಡಿ ಬಾ, ನಾಳೆ ಎಕ್ಸಾಮ್ ಅದಾವು. ಆಂಟಿ ಮಧು ಬರ್ತಾಳೆ ಇಲ್ಲ ಆಂಟಿ ಎಕ್ಸಾಮ್ ಬರಕ? ಆಕೆ ಬರ್ತಾಳ ತಗೋ. ಹೋಗುವಾಗ ಹೇಳ್ತಾನಕ್ಕಿಗೆ ಎಕ್ಸಾಮ್ಗೆಲ್ಲ ಓದ್ಕೊಳತಾಳ ಆಕಿಯು. ಬರ್ತಾಳ. ಸರಿ ಆಯ್ತು ಆಂಟಿ. ಯವ್ವ ಬಾರ ಗಿರ್ಜಾಕ, ಇಲ್ಲೇ ನಿಂತ್ರೆ ಇಲ್ಲೇ ಟೈಮ್ ಆಕತಿ. ಬಾ ಯವ್ವ, ನಿಮ್ಮಿಬ್ಬರು ಜಗಳ ನೋಡ್ಕೊಂತ ನಾ ಇಲ್ಲೇ ನೆಕ್ಕೊಂತ ನಿಂತು ಬಿಡ್ಬೇಕಾಕತ್ ಮತ್ತ. ಯವ್ವ ನಡಿಯಕ ಬನ್ನಿ. ಇವೆಲ್ಲ ತೆಗೆದಿಟ್ಬಿಡ ಅವನಿಟ. ಎರಡು ಸಲ ಹೇಳ್ತೀಯವ್ವ, ತೆಗೆದು ಬಿಡ್ತಾನೆ ಹೋಗ್ನಾ. ಬರೀ ಹೇಳೋದ ಮಾಡ್ತಿದ್ದೀವಿ ನೋಡಿ ನೀಯಾರ. ಆಯ್ತು ಬಿಡವ್ವ, ಹೋಗ್ಕಂತ ತಗೋ, ತೆಗೆದಿಟ್ಕೋ.